ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಸಿಲಿಕಾನ್ ಸಿಟಿಗೂ ಕೂಡ ತಟ್ಟಿದೆ. ಬೆಳಗ್ಗೆಯಿಂದಲೂ ಕೂಡ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾನಾ ಭಾಗದಲ್ಲಿ ಈಗ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ಸಂಜೆಯಿಂದಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದ್ದು, ನಿರಂತರವಾಗಿ ಸುರಿತಾ ಇರುವಂತ ಮಳೆಗೆ ಸಿಲಿಕಾನ್ ಸಿಟಿ ಜನ ಹೈರಾಣಾಗಿದ್ದಾರೆ. ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಆದರೆ ಜಿಲ್ಲಾಡಳಿತ ಮಾತ್ರ ಶಾಲಾ ಕಾಲೇಜಿಗೆ ರಜೆಯನ್ನ ಕೊಟ್ಟಿಲ್ಲ. ಮಕ್ಕಳು ಪರದಾಡ್ತಿದ್ದಾರೆ ಶಾಲೆಗೆ ಹೋಗೋದಕ್ಕೆ. ಇನ್ನು ಜನ ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಇನ್ನು ಫೆಂಗಲ್ ಹೊಡೆತಕ್ಕೆ ತಮಿಳುನಾಡು ತತ್ತರಿಸಿ ಹೋಗಿದೆ. ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಕೆರೆ ಕೋಡಿ ಬಿದ್ದಿದೆ. ಪೋಚಂಪಲ್ಲಿ ಉತ್ತಂಗರೈ ಬಳಿ ಇರುವಂತಹ ಕೆರೆ ಕೋಡಿ ಬಿದ್ದು ಊರೇ ಮುಳುಗಡೆ ಆಗಿದೆ. ಊರಿಗೂರೇ ಮುಳುಗಡೆ ಆಗಿದೆ. ಫೆಂಗಲ್ ಸೈಕ್ಲೋನ್ ಹೊಡೆತ ತಮಿಳುನಾಡಿನಾದ್ಯಂತ ಜನ ತತ್ತರಿಸಿ ಹೋಗುವಂತೆ ಮಾಡಿದ್ದು, ಕೃಷ್ಣಗಿರಿ ಜಿಲ್ಲೆಯ ಪೋಚಂಪಲ್ಲಿ ಬಳಿ ಕೆರೆ ಕೋಡಿ ಬಿದ್ದು ಊರಿಗೂರೇ ಮುಳುಗಡೆ ಆಗಿರುವಂಥ ದೃಶ್ಯವನ್ನ ಈಗ ನೀವು ಗಮನಿಸ್ತಾ ಇದ್ರಿ. ನೋಡಿಲಿ ಯಾವ ರೀತಿಯಾಗಿ ಜನ ಜೊತೆಗೆ ಅಲ್ಲಿ ರಕ್ಷಣಾ ಪಡೆ ನೀರಲ್ಲೇ ಹೋಗಿ ಜನರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜನ ಅಲ್ಲಿ ನಿಂತು ವಿಡಿಯೋವನ್ನ ಮಾಡ್ಕೊಳ್ತಿದ್ದಾರೆ. ಕೋಡಿ ಬಿದ್ದಿರುವಂತ ಕೆರೆಯನ್ನ ಊರಿನ ಒಳಗಡೆ ನೀರು ನುಗ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಕೆರೆ ಕೋಡಿ ಬಿದ್ದು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಊರಿಗೂರೇ ಮುಳುಗಡೆ ಆಗಿದೆ. ಊರಿನಲ್ಲಿ ನೀರು ಯಾವ ರೀತಿಗೆ ಹರಿತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ತಮಿಳುನಾಡಿನಾದ್ಯಂತ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ ಹಾಗೂ ಸವಿತಾ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದೀಪ್ತಿ ಬಳಿ ಹೋಗ್ತೀನಿ. ದೀಪ್ತಿ, ನೋಡಿ, ಇವತ್ತು ಫೆಂಗಲ್ ಸೈಕ್ಲೋನ್ ಇಂದಾಗಿ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗ್ತಿದ್ದಾರೆ. ಆದ್ರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿಲ್ಲ. ಇದರಿಂದಾಗಿ ಶಾಲಾ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಏನೆಲ್ಲ ಸಮಸ್ಯೆಗಳಿಗೆ ಕಂಡು ಬರ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂತು? ಶಾಲಾ ಕಾಲೇಜುಗಳಿಗೆ ರಜೆ ಕೊಡಬಹುದಿತ್ತು. ನಾಗೇಂದ್ರ ಬಾಬು, ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಈ ಮುಂಚೆ ಮಳೆ ಸಾಯಂಕಾಲ ಬರುತ್ತೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ಆದೇಶವನ್ನ ಪ್ರಕಟ ಮಾಡ್ತಾ ಇತ್ತು. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಸಂಡೇ ಬಂದಿರೋದ್ರಿಂದ ಪ್ರಾಬ್ಲಿ ಡಿಸಿಗೆ ಟೈಮ್ ಇಲ್ಲ ಕಾಣುತ್ತೆ, ಅಥವಾ ಮರ್ತು ಹೋಗಿದೆ. ಸೋಮವಾರ ಹೇಗೂ ಮಕ್ಕಳು ಬರ್ತಾರೆ, ನಾವೇಗೂ ಕಾರಲ್ಲಿ ಹೋಗೋದಲ್ಲ ಅನ್ನೋ ರೀತಿಯಲ್ಲಿ ಅವರ ಒಂದು ವರ್ತನೆ ಇದೆ. ಹೀಗಾಗಿ ಪೋಷಕರು ನಿಜಕ್ಕೂ ಕಂಗಾಲಾಗಿದ್ದಾರೆ. ಬೆಳಿಗ್ಗೆ ಮಕ್ಕಳನ್ನ ಅಷ್ಟು ಬೇಗ ಶಾಲೆಗೆ ಹೊರಡಿಸಬೇಕು, ಈ ಮಳೆ ಈ ಟ್ರಾಫಿಕ್ ಮಧ್ಯ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋದೇ ದೊಡ್ಡ ಹರಸಾಹಸ. ಕೆಲವು ಪೇರೆಂಟ್ಸ್ ಅಂತೂ ಬೇಡವೇ ಬೇಡ ಟೆನ್ಷನ್ ಅಂತ ಹೇಳಿ ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡಿರುವಂತದ್ದು. ಇನ್ನು ಬೆಂಗಳೂರಿನ ನಾನಾ ಭಾಗದಲ್ಲಿ ಬೆಳಿಗ್ಗೆಯಿಂದನೂ ಕೂಡ ಮಳೆ ಸುರಿತಾ ಇದೆ. ಮಳೆಯ ಎಫೆಕ್ಟ್ ಆಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ರಾಜ್ಯದಲ್ಲಿ ಇನ್ನೂ 3 ದಿನಗಳ ಕಾಲ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಾಳೆ ನಾಡಿದ್ದು ಕೆಲವು ಜಿಲ್ಲೆಗಳು ಹಾಗೆ ರಾಜ್ಯದಲ್ಲಿಯ ಕೆಲವು ಭಾಗಗಳಿಗೆ, ಅಂದ್ರೆ ಗ್ರಾಮಾಂತರ ಬೆಂಗಳೂರು, ಇಲ್ಲೆಲ್ಲ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಿರುವಂತದ್ದು. ಸಾಕಷ್ಟು ಜನ ಬಸ್ ನಲ್ಲಿ ಹೋಗುವಂತವರೆಲ್ಲ ತಮ್ಮ ಪ್ರೈವೇಟ್ ವೆಹಿಕಲ್ ಗಳಲ್ಲಿ ಬರ್ತಾ ಇದ್ದಾರೆ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೆ ಅಂತ ಹೇಳಿ. ಸೊ ಕಳೆದ 2-3 ಗಂಟೆಗಳಿಂದನೂ ಕೂಡ ಪೀಕ್ ಅವರ್ಸ್ ಅಲ್ಲಿ ಮಾತ್ರ ನಾವು ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನ ನೋಡ್ತಾ ಇದ್ವಿ. ಆದ್ರೆ ಈಗ
ಬೆಳಿಗ್ಗೆಯಿಂದನೂ ಕೂಡ ಇದೇ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇರುವಂತದ್ದು. ಸಿಗ್ನಲ್ಗಳಲ್ಲಿ ತುಂಬಾನೇ ಹೊತ್ತು ಕಾಯ್ಬೇಕಾದಂತಹ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳು ಕೊಡೆಯನ್ನ ಹಿಡ್ಕೊಂಡು ಕಾಲೇಜ್ಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದ್ರೂ ಜಿಲ್ಲಾಡಳಿತ, ಯಾಕಂದ್ರೆ ಇನ್ನೂ 3 ದಿನಗಳ ಕಾಲ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ರಜೆಯನ್ನ ಘೋಷಣೆ ಮಾಡ್ತಾರ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲೇ ದೀಪ್ತಿ. ಇನ್ನೊಂದು ಕಡೆ ಶಾಂತಿನಗರದಲ್ಲಿ ಸವಿತಾ ಇದ್ದಾರೆ. ಸವಿತಾ, ನೀವಿರುವಂತ ಜಾಗದಲ್ಲಿ ಅಂದ್ರೆ ಶಾಂತಿನಗರದಲ್ಲಿ ಪರಿಸ್ಥಿತಿ ಹೇಗಿದೆ? ನಾಗೇಂದ್ರ ಬಾಬು, ಈಗಾಗಲೇ ಬೆಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ರಾಜ್ಯಕ್ಕೂ ಕೂಡ ತಟ್ಟಿದೆ. ತಮಿಳುನಾಡು ಅಷ್ಟೇ ಅಲ್ಲದೆ ರಾಜಧಾನಿ ಬೆಂಗಳೂರಿನಲ್ಲಿ ಕೂಡ ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಪೀಕ್ ಅವರಲ್ಲೇನೆ ವೆಹಿಕಲ್ ಮೂವ್ಮೆಂಟ್ ಆಗಲ್ಲ. ಸೊ ಈ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇನ್ನ ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಇನ್ನು ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದ್ದು, ಬೆಂಗಳೂರಿನಲ್ಲಿಯೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿಗೆ ರಜೆಯನ್ನ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಲ್ಲ. ಮತ್ತೆ ಅದರ ಹೊರತಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿದೆ. ಅಂದ್ರೆ ಅಂಗನವಾಡಿ ಶಾಲಾ ಮಕ್ಕಳು ಶಾಲೆಗೆ ಹೋಗಕ್ಕೆ ಆಗಲ್ಲ ಅನ್ನೋ ಕಾರಣದಿಂದಾಗಿ ರಜೆ ಘೋಷಣೆಯನ್ನ ಮಾಡಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪೀಕ್ ಅವರಲ್ಲಿ ಆಫೀಸ್ಗೆ ಹೋಗ್ಬೇಕಂದ್ರೆ 1 ಗಂಟೆ ಮುಂಚೆನೆ ಹೋಗಬೇಕು. ಈ ಮಳೆ ಟೈಮ್ನಲ್ಲಿ ಬೆಳಗ್ಗಿನಿಂದಲೂ ಒಂದು ಟ್ರಾಫಿಕ್ ಸಮಸ್ಯೆನ ಸಿಟಿ ಜನರು ಅನುಭವಿಸ್ತಾ ಇದ್ದಾರೆ. ಗಂಟೆಗಟ್ಟಲೆಗೆ ಈ ಸಿಗ್ನಲ್ ಅಲ್ಲಿ ಮಳೆಯಲ್ಲಿ ನೆಂದು ಕಾದು ಹೋಗುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇನ್ನು 3 ದಿನ ಮಳೆ ಇರೋದ್ರಿಂದ ಸಿಟಿ ಜನರು ಒಂದೇ ದಿನಕ್ಕೆ ಸುಸ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸವಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ, ಸೈಕ್ಲೋನ್ ಎಫೆಕ್ಟ್. ನೋಡಿ, ಬಸ್ಗಳು ಒಂದು ಕಡೆ ಪಾರ್ಕ್ ಮಾಡಿದ್ದಾರೆ. ಕೃಷ್ಣಗಿರಿ ಜಿಲ್ಲೆಯ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೆರೆ ಕೋಡಿ ಬಿದ್ದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಗ್ರಾಮವೇ ಮುಳುಗಡೆ ಆಗಿದೆ. ನೋಡಿ, ಎಷ್ಟು ಸುಮಾರು ಒಂದು 7-8 ಮಿನಿ ಬಸ್ಗಳು ನಿಂತಿದೆ. ಅದೆಲ್ಲವೂ ಕೂಡ ಈಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತ ಸ್ಥಿತಿಯಲ್ಲಿದೆ. ಕೆರೆ ಕೋಡಿ ಬಿದ್ದಂತ ಹಿನ್ನೆಲೆಯಲ್ಲಿ ಈ ದೃಶ್ಯಾವಳಿ ಕಂಡು ಬಂದಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಿಕೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ನಿಕೇಶ್, ನೀವು ಯಾವ ಭಾಗದಲ್ಲಿದ್ದೀರಿ, ಅಲ್ಲಿ ಏನೆಲ್ಲ ಸಮಸ್ಯೆ ಕಂಡು ಬರ್ತಾ ಇದೆ ನಿಕೇಶ್? ಎಸ್ ನಾಗೇಂದ್ರ ಬಾಬು, ನಾನೀಗ ಫ್ರೀಡಂ ಪಾರ್ಕ್ ನ ಮುಂಭಾಗದಲ್ಲಿದ್ದೀನಿ. ಈಗಾಗಲೇ ಕೂಡ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ತಮಿಳುನಾಡಿನಲ್ಲಿ ಈ ಒಂದು ಸೈಕ್ಲೋನ್ ಎಫೆಕ್ಟ್ ಎಷ್ಟಿದೆಯೋ ಅದೇ ತರ ಈಗ ಕರ್ನಾಟಕ, ಅದರಲ್ಲೂ ಕೂಡ ನಮ್ಮ ರಾಜ್ಯ ಬೆಂಗಳೂರಲ್ಲೂ ಕೂಡ ಈ ಸಮಸ್ಯೆ ಉಲ್ಬಣವಾಗುವಂತ ಸಾಧ್ಯತೆ ಇದೆ. ನಿರಂತರವಾಗಿ ನಿನ್ನೆ ಸಂಜೆಯಿಂದ ಬಿಟ್ಟು ಬಿಡದೆ ಈ ಒಂದು ಮಳೆ ಸುರಿತಾ ಇರುವಂತ ಪರಿಣಾಮವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ರಜೆಯನ್ನ ಕೊಟ್ಟಿದ್ದಾರೆ, ಅದು ಕೂಡ LKG UKG ಮಕ್ಕಳಿಗೆ. ಅದೇ ತರ ಇದೆ, ಎಲ್ಲಿ ನೀರು ನಿಂತ್ಕೊಂಡ್ರು ಕೂಡ ಇಲ್ಲಿ ವಾಹನ ಸವಾರರಿಗೂ ಕೂಡ ಗಾಡಿಯನ್ನು ಒಂದು ಕಡೆ ಅಲ್ಲಿ ದೇವಸ್ಥಾನ ಮುಳುಗಡೆ ಆಗಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಬಸ್ಗಳು ಕೊಚ್ಚಿಕೊಂಡು ಹೋಗುವಂತ ಸ್ಥಿತಿಯಲ್ಲಿದೆ. ನೋಡಿ, ಯಾವ ರೀತಿಗೆ ಅರ್ಧ ಭಾಗ ಅದು ಅಂದರೆ ರಸ್ತೆ ಮೇಲೆ ನಿಲ್ಲಿಸಿದ್ರು ಅಂತ ಕಾಣುತ್ತೆ. ಆ ಕೋಡಿ ಬಿದ್ದಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಅಲ್ಲಿ ಕಾರ್ ಕೂಡ ಕೆಳಗಡೆ ಬಿದ್ದಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಅಲ್ಲಿ ದೇವಸ್ಥಾನದ ಒಳಗಡೆ ನೀರು ನುಗ್ತಾ ಇದೆ. ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಇಂತಹ ಸ್ಥಿತಿ ನಿರ್ಮಾಣ ಆಗಿರೋದು ಎಲ್ಲಿ? ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳಿದು. ಇಲ್ಲಷ್ಟೇ ಅಲ್ಲ, ತಮಿಳುನಾಡಿನಲ್ಲಿ ಸಾಕಷ್ಟು ಭಾಗದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಜನ ಹೈರಾಣಾಗಿದ್ದಾರೆ ಅಲ್ಲಿ. ಇದೆಲ್ಲದಕ್ಕೂ ಕಾರಣ ಬೆಂಗಲ್ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಅಷ್ಟೇ ಅಲ್ಲ, ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಿನ್ನೆಯಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ.